ಕಿತ್ತು ತಿನ್ನುತ್ತಿರುವ ಬಡತನ, ಕಣ್ಣೀರಿನ ಕೋಡಿ ಹರಿತೈತಿ. ಒಂದು ಕುಟುಂಬ ಎಷ್ಟೊಂದು ಬಡತನದಿಂದ ಕಾಯಿಲೆದಿಂದ ಬಳಲಾಕತೈತಿ. ಆ ಕಾಯಿಲೆ ವಾಸಿ ಆಗಲಾರ್ದಂಥ ಕಾಯಿಲೆ ವಾಸಿ ಆಗತೈತಿ. ಅದಕ್ಕೆ ದುಬಾರಿ ವೆಚ್ಚ ಯಾರು ಕೊಡೋರು? ದೇವ್ರ ಹತ್ರ ಬೇಡ್ಕೊಳಕತ್ತಾರ. ಕರೆ ನಮಗೆ ಯಾಕೆ ಬಡತನ ಕೊಟ್ಟೆವು ಯಪ್ಪ? ಕೆಲವರು ಚಿಕಿತ್ಸೆಗೆ ದುಡ್ಡಿಲ್ಲದೆ ತಮ್ಮ ಜೀವವನ್ನೇ ತ್ಯಾಗ ಮಾಡಿದವರು ಅದಾರ, ತಮ್ಮ ಆತ್ಮಹತ್ಯೆಗಳನ್ನು ಸಹಿತ ಮಾಡ್ಕೊಂಡಾರ. ಇಂಥ ಕಿತ್ತು ತಿನ್ನುತ್ತಿರುವ ಬಡತನಕ್ಕೆ ಆ ದೇವರು ಇಂಥ ಮಾರಕ ಕಾಯಿಲೆ ಕೊಡ್ತಾನ ಅಂಥೇಳಿ ತಿರುಗಾಡಿ ಆ ಕುಟುಂಬ ಯಾರ ಹತ್ರ ಹೋಗ್ತೈತಿ ಗೊತ್ತೈತೇನ್ರಿ? ಭಾಳ ಕೂಲಂಕುಷವಾಗಿ ಕೇಳ್ರಿ. ಇವತ್ತು ಕರ್ನಾಟಕದ ಮಹಾಜನತೆ, ಇಂಥ ಒಬ್ಬ ದಾನಿ ಅದಾನ, ಅಂಥ ಕಾಯಿಲೆಗೆ ದುಡ್ಡು ಕೊಡ್ತಾನ, ಅಂಥ ಕಾಯಿಲೆ ವಾಸಿ ಆಗಲಿಕ್ಕೆ ಸಹಕಾರ ಕೊಡ್ತಾನ, ಅವನು ದೇವರ ರೂಪದಲ್ಲಿ ಬರ್ತಾನ. ಅಂದ ಮೇಲೆ ಅಂಥ ವ್ಯಕ್ತಿಯ ಸುದ್ದಿ ಹೇಳಲೇಬೇಕಲ್ರಿ? ಇದು ಕರ್ತವ್ಯ ನಂದು. ಮಾಧ್ಯಮ ಲೋಕದಲ್ಲಿ ಇಂಥ ಸುದ್ದಿಗಳನ್ನ ಪ್ರಕಟ ಮಾಡಬೇಕು. ಕೇವಲ ಅವರ ಹೇಳಿಕೆ ಇವರ ಹೇಳಿಕೆ ಅಲ್ಲ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಯಾವುದು ಜಾತಿ ಕೇಳಲಿಲ್ಲ, ಯಾವುದು ವಿಜಾತಿ ಕೇಳಲಿಲ್ಲ, ಯಾವುದು ಹಿನ್ನೆಲೆ ಕೇಳಲಿಲ್ಲ, ಯಾವುದು ಕ್ಷೇತ್ರ ಕೇಳಲಿಲ್ಲ, ಯಾವ ಮತ ಕೇಳಲಿಲ್ಲ, ಯಾರಿಗೆ ಓಟ ಹಾಕ್ತಿ ಕೇಳಲಿಲ್ಲ. ಕೇವಲ ಕಾಯಿಲೆ ಕೇಳಿದ ಕಣ್ಣೀರಿನ ಕೋಡಿ ಹರಿಸುವ ಹೆಣ್ಣುಮಗಳು ಆ ಮಂತ್ರಿ ಹತ್ರ ಬಂದಾಗ ಆ ಮಂತ್ರಿ ಕಣ್ಣೀರಿನ ಕೋಡಿ ಹರಿಸಿ ಕೂಲಂಕುಷವಾಗಿ ಆ ಫೈಲ್ ತೆಗೆದು ನೋಡ್ತಾನ. ಇಂಥ ಭೀಕರ ಕಾಯಿಲೆದಿಂದ ಬಳಲಾಕತ್ತಾಳ, ಈಕೆಗೆ ಸಹಾಯ ಮಾಡಬೇಕು ಅಂದಾಗ ತಕ್ಷಣ ಪೆನ್ನ ತಗೊಂಡು ಅದಕ್ಕೆ ಎಷ್ಟು ತಗಲೋ ವೆಚ್ಚವನ್ನು ಬರಿತಾನೆ. ಯಾರು ಕೊಡ್ತಾನೆ ಹೇಳ್ರಿ? ಅಂತ ಪುಣ್ಯಾತ್ಮ ದೇವರ ರೂಪದಲ್ಲಿ ಬರ್ತಾನೆ. ಅದೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ಯಾರು ನೋಡಿದ್ರು? ಕಾರ್ಮಿಕ ಇಲಾಖೆ ಬಗ್ಗೆ ಯಾರಿಗೆ ಗೊತ್ತಿತ್ತು? ಕಾರ್ಮಿಕ ಇಲಾಖೆ ಎಷ್ಟೋ ಮಂತ್ರಿಗಳಾದರು, ಕಾರ್ಮಿಕ ಇಲಾಖೆ ಪ್ರಚಾರ ಸಹಿತ ಇದ್ದಿರಲಿಲ್ಲ. ಇವತ್ತು ಪ್ರತಿ ಕಾರ್ಮಿಕರಿಗೆ ಇವತ್ತು ಕಾಯಕಲ್ಪದ ಶಕ್ತಿ ಕೊಟ್ಟಂತ ಅವನೇ ಕರ್ನಾಟಕದ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್. ಭಾಳ ಗಮನ ಹರಿಸಿ ಕೇಳ್ರಿ. ಇವತ್ತು ರಾಜ್ಯಾದ್ಯಂತ ಎಷ್ಟೊಂದು ದುಃಖಿತರಾಗಿ ವಿದ್ಯಾಭ್ಯಾಸ ಹಾಳು ಮಾಡ್ಕೊಂಡು ಇವತ್ತು ಬೀದಿಯಲ್ಲಿ ಹಾಕತ್ತೀರಿ, ನಮ್ಮ ಫೀಸ್ ಕಟ್ಟ್ರಿ ಅಂತೇಳಿ ಕೇಳಾಕತ್ತೀರಿ. ಯಾರು ಕೊಡುವುದಿಲ್ಲ. ಆದರೆ ಈ ಮನುಷ್ಯನ ಹತ್ರ ಹೋದಾಗ ಮಾನವೀಯತೆ ಗುಣವುಳ್ಳಂಥ, ಹೃದಯವಂತ ಗುಣವುಳ್ಳಂಥ ಈ ವ್ಯಕ್ತಿ ಹತ್ರ ಹೋದರೆ ಪರಿಹಾರ ಸಿಗುತ್ತೈತಿ. ಅವನು ಯಾವ ಜಿಲ್ಲೆ ಕೇಳುವುದಿಲ್ಲ, ಯಾವ ತಾಲೂಕು ಕೇಳುವುದಿಲ್ಲ, ಯಾವದಿಂದ ಬಂದು ಎಲ್ಲಿ ಮತ ಆಗತಿ, ಯಾರಿಗೆ ಮತ ಆಗತಿ ಅನ್ನೋದಿಲ್ಲ. ದೇವರ ರೂಪದಲ್ಲಿ ಬಂದಂಥ ಸಾಕ್ಷಾತ್ ಪರಮಾತ್ಮನ ಕಾಯಕಲ್ಪದ ಶಕ್ತಿ ಕೊಡುವಂಥ ಸಂತೋಷ ಲಾಡದ ಬಗ್ಗೆ ಹೇಳುವಾಗ ಎಷ್ಟು ಹೆಮ್ಮೆ ಅನಿಸ್ತೈತಿ. ಪ್ರತಿ ಶರೀರದ ರೋಮಗಳ ಸಹಿತ ಎದ್ದು ನಿಂದಿರಬೇಕು. ಇಂತಿಂಥ ಒಂದು ಘಟನೆ ಮಾಡ್ಯಾನ ಸಂತೋಷ ಲಾಡ್. ಇವತ್ತು ಇದು ಪ್ರಚಾರಕ್ಕೆ ಬಂದಂಥ ಘಟನೆಗಳು, ಇನ್ನು ಸಾವಿರಾರು ಘಟನೆಗಳು ಪ್ರಚಾರ ಇಲ್ಲದೆ ಅವರ ಫೈಲ್ದಲ್ಲಿ ಕುಂತಾವ. ಆದರೆ ನಮಗೆ ಕೆಲವು ವಿಡಿಯೋಗಳು ಸಿಕ್ಕವು. ಆ ವಿಡಿಯೋಗಳನ್ನ ಪ್ಲೇ ಮಾಡಕತ್ತನ ನೋಡ್ತೀರಿ. ಆ ತಾಯಿಯ ಕಣ್ಣೀರಿನ ಕೋಡಿ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳಿಗೆ ಕಾಯಿಲೆ, ಇಂಥ ಒಂದು ಶಕ್ತಿಯುತವಾದ ಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ದೇವರ ರೂಪದಲ್ಲಿ ಬರ್ತಾನಂದ್ರೆ ಅಂಥ ಮಂತ್ರಿಗೆ ಇವತ್ತು ಯಾಕೆ ಟೀಕೆ ಮಾಡ್ತೀರಿ? ಟೀಕೆ ಮಾಡ್ಕೊಂಡು ನಿಮ್ಮ ಬಾಯಿ ಕೆಡಿಸ್ಕೋತೀರಿ. ಹೃದಯದಿಂದ ಬಂದಂಥ ಅವರು ಮಾಡಿದಂಥ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ರಿ. ಅವರು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಪಕ್ಷ ರಾಜಕಾರಣ ಬಿಟ್ಟು ಬಿಡ್ರಿ, ಮಾನವೀಯತೆ ಗುಣಗಳನ್ನು ಅಳವಡನೆ ಮಾಡಿಕೊಡ್ರಿ. ಇಂಥ ಪ್ರೇರಣೆಯನ್ನು ನಾವು ತೆಗೆದುಕೊಳ್ಳಬೇಕು. ಇಂಥ ಮಂತ್ರಿ ಒಬ್ಬ ಇಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಪಾದರಸದಂತೆ ಚುರುಕಿನ ಕೆಲಸ ಮಾಡಕತ್ತಾನಂದ್ರೆ ಸಂತೋಷ ಲಾಡ್ ಬಗ್ಗೆ ಇನ್ನೂ ಆಯುಷ್ಯ ಕೊಡ್ಬೇಕಂತೇಳಿ ಬೇಡ್ಕೋಬೇಕಲ್ರಿ. ಎಷ್ಟೋ ಜನರು ವಿದ್ಯೆಯಿಂದ ಹಾಳಾದರು, ಎಷ್ಟೋ ಜನರು ಆಹಾರದಿಂದ ಬಳಲಿದರು, ಎಷ್ಟೋ ಜನ ವಿದೇಶಕ್ಕೆ ಹೋಗಿದ್ರು. ಸಂಕಷ್ಟದಲ್ಲಿ ಸಿಲುಕಿದಾಗ ಆಸರೆಯಾಗಿ ಬಂದಂಥ ಅವನೇ ಸಂತೋಷ ಲಾಡ್. ಆ ವಿಡಿಯೋಗಳನ್ನ ಆಗಾಗತ್ತಾನ ಒಂದು ಸ್ವಲ್ಪ ಕೂಲಂಕುಷವಾಗಿ ನೋಡ್ರಿ. ಸಂತೋಷ ಲಾಡ್ ರಾಜ್ಯ, ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಆಸ್ತಿ. ಆಸರೆ ಇಲ್ಲದವನಿಗೆ ಸೂರು ಕೊಟ್ಟಂಥ ಈ ಸಂತೋಷ ಲಾಡನ ಬಗ್ಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತೈತಿ. ಇಂಥ ಮಂತ್ರಿಗೆ ಆ ಪರಮಾತ್ಮ ದೇವರು ಅಲ್ಲ, ನೂರಾರು ವರ್ಷ ಸುಶಿಕ್ಷಿತ ಬಾಳಲಿ, ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ದಾನ ಧರ್ಮ, ಸುಖ ದುಃಖ ಪರಿಹಾರ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಬೇಡಿಕೊಡ್ರಿ ಎಲ್ಲರೂ. ಇವತ್ತು ಇದೇ ಇವತ್ತಿನ ವಿಶೇಷ ಸಂದೇಶ. ಹಂಗಾದ್ರೆ ಸಂತೋಷ ಲಾಡನ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸುವಂಥವ್ರು ಅನಿಸಿಕೆಗಳನ್ನ ಹಾಕಿರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ. ಕಾರ್ಮಿಕ ಇಲಾಖೆ ಎಲ್ಲಿತ್ತು? ಬಡ ಕಾರ್ಮಿಕರ ಬಗ್ಗೆ, ಮುಟ್ಟಿನ ರಜೆ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶಂಸೆ ಮಾಡಿತು. ಅಲ್ಲಿ ಇರುವಂಥ ಮಹಾನ್ ಜಡ್ಜರು ಸಹಿತ ಕರ್ನಾಟಕದ ಕಾರ್ಮಿಕ ಮಂತ್ರಿ ಮುಟ್ಟಿನ ರಜೆ ಘೋಷಣೆ ಮಾಡಿದಂಥ ಏಕೈಕ ರಾಜಕಾರಣಿ ಅಂತೇಳಿ ಭಾರತ ದೇಶದ ಇತಿಹಾಸದಲ್ಲಿ ದಾಖಲೆಯಾಯಿತು. ಹಂಗಾದ್ರೆ ಸಂತೋಷ ಲಾಡ್ ಮಾಡಿದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡ್ರಿ. ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಅಳಬೇಡ, ತಡಿಯವ ಏನಮ್ಮ ಇಲ್ಲೇನಕ್ಕೆ ಬಂದಿಯ ನೀನು? ನಮ್ಮ ಸೌರಭದಲ್ಲಿ ಇಲ್ಲಿಗೆ ಬಂದಿಯ ನನಗೆ ಕಾಣಕ್ಕೆ? ಸುಮ್ಮನಿರೆ ಏನೋ ಎದೆ ಭಾರವು
ಮಗ ಈ ತರ ಜನ ಮಗ ಭಾಳ ಸೀರಿಯಸ್ ಎಲ್ಲಿರೋದು? ಮನೆಯಲ್ಲ ಸರ್ ಎಲ್ಲಿ? ಸೊರಬದಾಗ ಸರ್ಬದ ಒಂದು ಹೇಳಿ ಸರ್ 2 ಲಕ್ಷ ಸರ್. ಅಲ್ಲಮ್ಮ, ಈಗ ನಿನ್ ಮಗಗೆ ಸರಿ ಮಾಡ್ಕೊಡ್ಬೇಕು. ಸರಿ ಮಾಡ್ಬೇಕು ಸರ್. ಅದು ಸರ್ ನಮ್ಮ 4 ಮಕ್ಕಳು 15 ದಿನ ಆದ್ಮೇಲೆ ಸರ್ ಮಗ ಇನ್ನ ಮಕ್ಕಳೆಲ್ಲಿದ್ದಾರೆ? ನಾನು 3 ದಿನ ಆದ್ಮೇಲೆ ಸರ್. ಇವನ ವಯಸ್ಸೇನು? 8 ವರ್ಷ. ಅವಳಿ ಜೋಡಿ ಮಕ್ಕಳಿದ್ದಾರೆ ಸರ್. ಅವನಿಗೂ ಒಬ್ಬನೇ ಕೈಗೆ ಸರ್. ನೀವು ಗಂಡ ಇಲ್ಲ ನನಗೆ ಈ ಆಕ್ಸಿಡೆಂಟ್ ತೀರ್ಕೊಂಡೋದು. ಕಣ್ಮುಚ್ಚಲು ಬರೀ ಕಾರ್ಮೋಡವು. ಬೆಂಗಳೂರಿಗೆ ಕರ್ಕೊಂಬ ನಿನ್ ಮಗಗೆ. ಆಮೇಲೆ ಸರ್ ಒಂದು ಊಟ ಮಾಡಕ್ಕೆ ನನ್ನ ಪರಿಸ್ಥಿತಿ ಕಾಳಕ್ಕೆ ಬರ್ತಿರೋದು ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಗಾಡಿ ಕರ್ಕೊಂಡ್ ಬರ್ತಾರೆ. ಸರ್. ಒಂದು ವರ್ಷ ಸರ್ ಹೇಗೆಲ್ಲ ಮಾಡ್ಬೇಡಿ. ಈಗ ಹೋಗು, ನಿನಗೆ ವ್ಯವಸ್ಥೆ ಮಾಡ್ತೀನಿ, ನಿನ್ ಮಗ ಕರ್ಕೊಂಬ. ಧಾರವಾಡನಲ್ಲಿ ಕಳೆದ ಬಾರಿ ನಾವು ಇದೇ ರೀತಿಯಾದಂತಹ ಸುಮಾರು 560 ಗಾಡಿಗಳನ್ನ ಹಂಚಿಕೆ ಮಾಡಿದ್ವಿ. ನಾನು ನಡ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅವರ ತಂಗಿನೇ ಸೊಂಟದ ಮೇಲೆ ಹಾಕೊಂಡು ಬರ್ತಾ ಇದ್ದ. ಅವನ್ ಬಂದಾಗ ನಾನು ಕೇಳಿದೆ ಏನು ಅಂತ ಕೇಳಿದಾಗ ಅವನು ಕಣ್ಣಲ್ಲಿ ದಳ ದಳ ನೀರಿತ್ತು. ಅವನು ಹೇಳ್ದ, ಸರ್ ಇವಳು ನಮ್ಮ ತಂಗಿ, ನಾನು ಇವಳಿಗೆ 25 ವರ್ಷ ಆಯ್ತು ಗಾಡಿ ಕೊಡ್ಸಕ್ಕಾಗಿಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳ್ದು. ಆದ್ರೆ ಏನು ಅಂತಂದ್ರೆ ಆ ಅಣ್ಣ ಆ ತಂಗಿಗೋಸ್ಕರ ಮದುವೆನೇ ಆಗಿಲ್ಲ. 26 ವರ್ಷ ಆ ತಂಗಿನ ಆ ಅಣ್ಣ ಸೊಂಟದ ಮೇಲೆ ಓಡಿ ಇವತ್ತುವರೆಗೆ ಅವಳು ನೋಡ್ಕೊಳ್ತಾ ಇದಾರಲ್ಲ, ಇವರು ನಮ್ಮೆಲ್ಲರಿಗಿನ ಗ್ರೇಟು, ಇವರು ಮಾನವತಾವಾದಿ, ನಾವಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಕಾರ್ಮಿಕ ಇಲಾಖೆ ನಾನು ಕಳೆದ 30 ವರ್ಷದಿಂದ ವಿಧಾನಸಭೆ ವಿಧಾನ ಪರಿಷತ್ ಇದೆಲ್ಲ ಈಗ ಚರ್ಚೆ ನೋಡ್ಕೋತಾ ಬಂದಿದ್ದೆ. ಕಾರ್ಮಿಕ ಇಲಾಖೆ ಸಚಿವರು ಯಾರಕ್ಕಾರಂತ ಗೊತ್ತಾಗಿರ್ಲಿಲ್ಲ, ಯಾರದಾರಂತ ಗೊತ್ತಾಗಿಲ್ಲ. ನಮ್ಮ ಸಂತೋಷ್ ಲಾಡ್ ಅವರು ಅದ್ರ ಸಚಿವರಾದ್ರು. ಏನ್ ಮಾಡ ನಿಂಗೆ ಇಂತ ಖಾತೆ ಕೊಡ್ತಾರೆ, ಏನ್ ಮಾಡ್ತೀವಿ ಅಂತ ನಾ ಇದ್ದಿದ್ರದಾಗ ಮಾಡಿ ತೋರಿಸ್ತೇನೆ ನೋಡು ಅಂತಂದ್ರು. ಸರ್, ಒಂದು ಗಿಗ್ ಕಾಯ್ದೆ ಅಂತ ಒಂದು ಮಸೂದೆಯನ್ನು ತಗೊಂಬಂದು ಇಡೀ ದೇಶ ಮೆಚ್ಚ ಸರ್ ಅವ್ರು ತಂದಂತ ಕಾಯ್ದೆಗೆ. ಮುಖ್ಯಮಂತ್ರಿಗಳ ಸೂಚನೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಸೂಚನೆ, ಆ ಗಿಗ್ ಕಾಯ್ದೆಯನ್ನು ತಂದದಕ್ಕೆ ಇವತ್ತು ಬಹಳ ಜನ ಹ್ಯಾಪಿ ಅವರು. ಆದ್ರೂ ಕೂಡ ಕಾರ್ಮಿಕ ಇಲಾಖೆಯಿಂದ ಹೊಸ ಹೊಸ ಯೋಜನೆಗಳು ಜಾರಿ ಮಾಡೋದ್ರ ಮೂಲಕ ಇವತ್ತ ಕಾರ್ಮಿಕ ಇಲಾಖೆ ಅಂತ ಗೊತ್ತು ಮಾಡಿಕೊಟ್ಟು ಎಷ್ಟು ಜನರಿಗೆ ರಾಟಿ ಕೊಡಬೇಕು, ಎಷ್ಟು ಜನರಿಗೆ ಕೂಲಿ ಕಾರ್ಮಿಕರಿಗೆ ಇವ್ನು ಕೊಡ್ಬೇಕು ಅನ್ನೋಂಥ ವ್ಯವಸ್ಥೆ ಮಾಡಿದ್ರು. ಇದ್ರ ಕೂಡ ಆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಕಳೆದ ಬಾರಿ 42 ವಸತಿ ಶಾಲೆ, ಈ ಬಾರಿ 62 ವಸತಿ ಶಾಲೆ, ಒಟ್ಟು 104 ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಕ ವಸತಿ ಶಾಲೆಗಳ ಮಂಜೂರು ಮಾಡೋದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ. ಏನ್ ನಾವು 5 ಸ್ಟಾರ್ ಇದ್ದಾಗ ಮಂತ್ರಿ ಅಂದ್ರೆ ಏನು ತಗೊಂಡಿನಿ, ಸಂತೋಷ್ ಲಾಡ್ ಸಾಹೇಬ್ ಅಂದ್ರೆ 5 ಸ್ಟಾರ್ ಇದ್ದಂಗ. 1 2 3 4 5 star, we all love you, Power Star.